ಬಿಜೆಪಿಯ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದು ಅನ್ನೋದನ್ನ ಇಲ್ಲಿ ತಿಳಿಸಬೇಕಾಗ್ತದೆ. ಅದು ಮಾಲೆಗಾಂವ್ ಬ್ಲಾಸ್ಟ್ ಇರ್ಬೋದು, ಅದು ಸಂಜೋತಾ ಬ್ಲಾಸ್ಟ್ ಇರ್ಬೋದು, ಅದು ಮಕ್ಕಾ ಮಸ್ಜಿದ್ನ ಬ್ಲಾಸ್ಟ್ ಇರ್ಬೋದು. ಅಲ್ಲೆಲ್ಲ ಇದ್ದದ್ದು ಈ ರೀತಿಯ ಹಿಂದುತ್ವವಾದಿ ಸಂಘಟನೆಗಳ ಪ್ರಮುಖರು, ಕರ್ನಲ್ ಪುರೋಹಿತ್ರಂತವರು. ಮೊನ್ನೆ ನಿಮ್ಗೆ ಗೊತ್ತಿದೆ, ಇಲ್ಲಿ ನೆನಪಿಸ್ಲಿಕ್ಕೆ ಬಯಸ್ತೇನೆ, ಸಾಧ್ವಿ ಪ್ರಜ್ಞಾ ಸಿಂಗ್ಗೆ ಮಾಲೆಗಾಂವ್ ಬ್ಲಾಸ್ಟ್ ಕೇಸ್ನಲ್ಲಿ NIA ಮರಣದಂಡನೆ ವಿಧಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೊಟ್ಟಿದೆ ಅನ್ನೋದನ್ನ ಈ ಬಿಜೆಪಿಯ ನಾಯಕರಿಗೆ ನಾನು ನೆನಪಿಸ್ಕ ಬಯಸ್ತೇನೆ. ಈ ಮುಸಲ್ಮಾನರ ಟಾರ್ಗೆಟ್ ಮಾಡುವುದನ್ನ ಬಿಡಿ. ಭಯೋತ್ಪಾದನೆ ಅನ್ನುವಂಥದ್ದು ಅದು ಯಾರು ಮಾಡಿದ್ರು ತಪ್ಪು ಅನ್ನುವಂಥದ್ದನ್ನು ಸುಲ್ತಾನುಲ್ ಉಲಮಾ ಸೇರಿದಂತೆ ಎಲ್ಲಾ ಉಲಮಾಗಳು, ಎಲ್ಲಾ ಸಂಘಟನೆಗಳು, ಎಲ್ಲಾ ರಾಜಕೀಯ ಪಕ್ಷಗಳು, ಎಲ್ಲಾ ಮುಸ್ಲಿಂ ಮುಖಂಡರು ತಿಳಿಸಿದ್ದಾರೆ, ಅದನ್ನ ಖಂಡಿಸಿದ್ದಾರೆ. ಹಾಗಾಗಿ ಈ ಪೋಲರೈಸೇಷನ್ ಮಾಡುವಂತ ಈ ಕೆಲಸ, ಈ ನೀಚ ಕೆಲಸವನ್ನ, ಇದರಿಂದ ರಾಜಕೀಯ ಲಾಭ ಪಡೆಯುವ ನೀಚ ಕೆಲಸವನ್ನ ಬಿಡಬೇಕು. ನಾವು ಗಮನಿಸಬೇಕಾದದ್ದು, 1000 ಪ್ರವಾಸಿಗರಿರುವ ಆ ಸ್ಥಳದಲ್ಲಿ ಒಬ್ಬನೇ ಒಬ್ಬ ಪೊಲೀಸ್ ಇರಲಿಲ್ಲ, ಒಬ್ಬನೇ ಒಬ್ಬ ಆರ್ಮಿ ಇರಲಿಲ್ಲ. ಭದ್ರತಾ ವೈಫಲ್ಯ ಮತ್ತು ಏನು ಗುಪ್ತಚರ ಇಲಾಖೆಯ ವೈಫಲ್ಯವೇ ಅದಕ್ಕೆ ಕಾರಣವಾಯಿತು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗಾಗಿ ನಾವು ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೇವೆ. 2 ತೂಗುಗತಿಗಳು ನಮ್ಮ ಮೇಲೆ ಇದೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ನ ಬಗ್ಗೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಸ್ವಲ್ಪ ರಿಲೀಫ್ ಕೊಟ್ಟರು ಕೂಡ ನಾವು ಮುಸಲ್ಮಾನರು, ಭಾರತೀಯ ಮುಸಲ್ಮಾನರು, ಅದೇ ರೀತಿ ಜಾತ್ಯತೀತವಾದಿಗಳು, ಸಂವಿಧಾನ ಪ್ರೇಮಿಗಳು ಯಾಕೆ ನಾವು ವಿರೋಧಿಸ್ತಿದೀವಿ ಅಂತಂದ್ರೆ ಇದು ಸಂವಿಧಾನ ವಿರೋಧಿ ಆಗಿದೆ ಅನ್ನೋಂಥ ಕಾರಣಕ್ಕೆ, ಆರ್ಟಿಕಲ್ 25, 26 ನ ವಿರೋಧಿ ಆಗಿದೆ ಅನ್ನೋಂಥ ಕಾರಣಕ್ಕೆ. ಹಾಗಾಗಿ ನಾವು ಕೋರ್ಟ್ ನಲ್ಲಿ ಸಣ್ಣ ಮಟ್ಟದ ರಿಲೀಫ್ ಸಿಕ್ಕಿದೆ ಅನ್ನೋಂಥ ಕಾರಣಕ್ಕೆ ನಾವು ನಮ್ಮ ಹೋರಾಟವನ್ನ, ನಮ್ಮ ಪ್ರತಿಭಟನೆಯನ್ನ ನಿಲ್ಲಿಸಬಾರದು. ಅಲ್ಹಮ್ದುಲಿಲ್ಲಾ ದಕ್ಷಿಣ ಕನ್ನಡದ ಉಲಮಾ ನೇತೃತ್ವಕ್ಕೆ ನಾನು ಸಲ್ಯೂಟ್ ಹೇಳ್ತೇನೆ, ಅವರಿಗಾಗಿ ದುವಾ ಮಾಡ್ತೇನೆ. ಇದೇ ಮೊನ್ನೆ 18ನೇ ತಾರೀಕು ಏನು ಅಡ್ಯಾರ್ ಕಣ್ಣೂರಿನಲ್ಲಿ ಇಡೀ ಭಾರತವೇ ನಿಬ್ಬೆರಗಾಗುವಂತಹ ಒಂದು ಅತ್ಯುತ್ತಮ ಸಮಾವೇಶ, ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡದ್ದು ಉಲಮಾ ಕೋಆರ್ಡಿನೇಷನ್ ಕಮಿಟಿ. ಅಲ್ಹಮ್ದುಲಿಲ್ಲಾ ನಮಗೆಲ್ಲರೂ ಕೂಡ ಅದು ಪ್ರೇರಣೆ. ಅದು ಒಂದರಲ್ಲಿ ನಿಲ್ಲಬಾರದು. ಸುಪ್ರೀಂ ಕೋರ್ಟ್ ನಲ್ಲಿ ಏನೋ ರಿಲೀಫ್ ಸಿಕ್ಕಿದೆ ಅನ್ನೋಂಥ ರೀತಿಯಲ್ಲಿ ನಾವು 5-6 ತಿಂಗಳು ನಡೀಬಹುದು. ಆ ಕಾರಣಕ್ಕೆ ನಮ್ಮ ಪ್ರತಿಭಟನೆಗಳು, ನಮ್ಮ ಪ್ರತಿರೋಧಗಳು ಶಾಂತಿಯುತ ರೀತಿಯಲ್ಲಿ, ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ ಅದು ಮುಂದುವರಿಬೇಕು ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳಲಿಕ್ಕೆ ಮಂಡಿಸ್ತೇನೆ. 2ನೇ ವಿಚಾರ, ಕರ್ನಾಟಕದ ಮುಸ್ಲಿಂ ಸಮುದಾಯ, ಉಲಮಾಗಳು ಎಲ್ಲರೂ ಕೈಗೊತ್ತಿಕೊಳ್ಳಬೇಕಾದದ್ದು ಏನು, ಕರ್ನಾಟಕ ಸರ್ಕಾರ ಕಾಂತರಾಜ್ ಆಯೋಗದ ಮೂಲಕ ಜಾತಿ ಗಣತಿಯನ್ನ ಮಾಡಿದೆ. ಆ ಜಾತಿ ಗಣತಿಯ ಹಿಂದುಳಿದ ವರ್ಗ 70% ಹಿಂದುಳಿದ ವರ್ಗಗಳಿದ್ದಾರೆ ಅನ್ನುವಂಥ ವರ್ಗೀಕರಣ ಮಾಡಿ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದ ಆ ಒಂದು ಸಮಿತಿ, ಅಂದ್ರೆ ಹಿಂದುಳಿದ ವರ್ಗದಲ್ಲಿ, ಅಂದ್ರೆ 70% ಹಿಂದುಳಿದ ವರ್ಗದಲ್ಲಿ 18.83% ಇರುವಂತಹ ಮುಸಲ್ಮಾನರಿಗೆ 8% ಮೀಸಲಾತಿಯನ್ನು ಕೊಡಬೇಕು ಅನ್ನುವಂತ ಏನು ರೆಕಮೆಂಡ್ ಮಾಡಿದೆ. ಈ ವಿಚಾರದಲ್ಲಿ ಮುಸ್ಲಿಂ ಸಮುದಾಯ ಎಚ್ಚೆತ್ತುಕೊಳ್ಬೇಕು. ಎಲ್ಲಾ ರಾಜಕೀಯ ಪಕ್ಷಗಳು, ಎಲ್ಲಾ ಮುಖಂಡರು, ಎಲ್ಲಾ ಉಲಮಾಗಳು ವಕ್ಫ್ ಅಮೆಂಡ್ಮೆಂಟ್ ನೊಂದಿಗೆ ಈ ವಿಚಾರವನ್ನು ಕೈಗೆತ್ತಿಕೊಂಡು ಸರ್ಕಾರಕ್ಕೆ ಒತ್ತಡವನ್ನು ತರುವಂತ ಕೆಲಸ ಮಾಡಬೇಕು. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಕರ್ನಾಟಕ ರಾಜ್ಯದ ಬಲಾಢ್ಯ ಜಾತಿಗಳು, ಆ ಜಾತಿಗೆ ಸೇರಿದ MLAಗಳು, ಮಿನಿಸ್ಟರ್ಗಳು ಸಿದ್ದರಾಮಯ್ಯನವರಿಗೆ ಒತ್ತಡ ತರ್ತಾ ಇದ್ದಾರೆ. ಇದು ಬರಬಾರದು ಅಂತ ಹೇಳಿ, ಈ ಜಾರಿ ಆಗಬಾರದು ಅಂತೇಳಿ. ಹಾಗಾಗಿ ಏನು ಈ ಸಮುದಾಯ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಸಮುದಾಯ, ಎಲ್ಲಾ ಹಿಂದುಳಿದ ಆಯೋಗಗಳ ವರದಿಗಳು ಕೂಡ ಈ ಸಮುದಾಯವನ್ನ ಅತ್ಯಂತ ಹಿಂದುಳಿದೆ ಅಂತ ಹೇಳಿದ ಕಾರಣಕ್ಕೆ ನಾವು ರಿಸರ್ವೇಶನ್ಗೆ ಅತ್ಯಂತ ಅರ್ಹರು. ಆ ಕಾರಣಕ್ಕೆ ಈ ವಿಚಾರಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಂದು ಹೋರಾಟದ ಮೂಲಕ ನಮ್ಮ ಹಕ್ಕು, ನಮ್ಮ ಸಂವಿಧಾನದ ಹಕ್ಕನ್ನು ಪಡೆಯಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಎಲ್ಲ ಈ ಒಂದು ದರ್ಗಾ ಕಮಿಟಿಯ ಎಲ್ಲಾ ಪದಾಧಿಕಾರಿಗಳು ಅತ್ಯುತ್ತಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. ಹಲವು ದಿನಗಳಿಂದನೇ ಈ ಒಂದು ಸಂಭ್ರಮದಿಂದ ಉರುಸನ್ನ ಆಚರಣೆ ಮಾಡಬೇಕು ಅನ್ನುವಂತ ಒಂದು ಇಚ್ಛೆಯಿಂದ ಉತ್ತಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಗ್ರ್ಯಾಂಡ್ ಮಸೀದಿಯ ಉದ್ಘಾಟನೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆಲ್ಲ ಶುಭವನ್ನು ಕೊಡುತ್ತಾ ಅಲ್ಲಾಹು ರಬ್ಬುಲ್ ಇಜ್ಜತ್ ಇದಕ್ಕಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡುವ ಈ ಕಮಿಟಿಯವರಿಗೆ ಅಲ್ಲಾಹು ದೀರ್ಘಾಯಸ್ಸು ನೀಡಲಿ.
ಅವರು ಏನೆಲ್ಲ ಮನಸ್ಸಿನಲ್ಲಿ ಒಂದು ಸದುದ್ದೇಶ ಇದೆಯೋ ಅಲ್ಲಾಹು ಅದನ್ನ ಈಡೇರಿಸಲಿ. ಮುಂದಿನ ದಿನಗಳಲ್ಲಿ ಉಳ್ಳಾಲ ದರ್ಗಾದ ವತಿಯಿಂದ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬೇಕಾಗುವ IAS IPS ತರಬೇತಿಗಾಗಿ ಒಂದೋ ಆ ಕಚೇರಿಯನ್ನು ಅಂದ್ರೆ ಸೆಂಟರ್ ನ ತೆರೆಯುವುದರ ಮೂಲಕ, ಇಲ್ಲ ಅಂದ್ರೆ ಆ ವಿದ್ಯಾರ್ಥಿಗಳನ್ನ ಒಳ್ಳೆಯ ಸೆಂಟರ್ ನಲ್ಲಿ ಕಳಿಸಿ ಸ್ಪಾನ್ಸರ್ ಮಾಡುವಂತಹ ಕೆಲಸ